ಬೆಂಗಳೂರಿನ ಜೀವನಾಡಿ ಅಂದರೆ ಅದು BMTC. ಆದರೆ ಇದೇ BMTC ಜನರ ಜೀವ ತೆಗಿತಾ ಇದೆ. ಬೆಂಗಳೂರಿನಲ್ಲಿ ಕಿಲ್ಲರ್ BMTCಗೆ ಮತ್ತೊಂದು ಬಲಿಯಾಗಿದೆ. ಬೆಂಗಳೂರಿನಲ್ಲಿ ಕಿಲ್ಲರ್ BMTCಗೆ ಮತ್ತೊಂದು ಬಲಿಯಾಗಿದೆ. ಕಳೆದ 5 ದಿನದಲ್ಲಿ 2 ಜನರನ್ನ ಬಲಿ ಪಡ್ಕೊಂಡಿದೆ BMTC ಬಸ್ಗೆ ಮಹಿಳೆಗೆ ಅಲ್ಲಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದು ಆ ಮಹಿಳೆ ದುರ್ಮರಣ ಹೊಂದ್ತಾರೆ. ಇದು ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣದ ಬಳಿ ಆಗಿರುವಂತಹ ರಸ್ತೆ ಅಪಘಾತ. ದ್ವಿಚಕ್ರ ವಾಹನದಲ್ಲಿ ಹಿಂದೆ ಕುಳಿತಿದ್ದಂತಹ ಮಹಿಳೆ ಸಾವನ್ನಪ್ತಾರೆ. ಮಾರ್ಕೆಟ್ನಿಂದ ಹಂಚಿಪುರ ಕಡೆಗೆ ಬಸ್ ಹೋಗ್ತಾ ಇತ್ತು. ಏನೋ ಡಿಪೋ ನಂಬರ್ 20 BMTCಗೆ ಸೇರಿದಂತಹ ಬಸ್ ನಂಬರ್ KA01 F4168 ನಂಬರ್ನ ಬಸ್ ಇದು. ಕೇವಲ 5 ದಿನದಲ್ಲಿ ಕಿಲ್ಲರ್ BMTCಗೆ 2 ಬಲಿಯಾಗಿದೆ. BMTC ಅಂದಾಗ ನಾವು ತಕ್ಷಣ ಬೆಂಗಳೂರಿನ ಜೀವನಾಡಿ ಅಂತ ಕರಿತೀವಿ. ಬೆಂಗಳೂರಿನ ಉದ್ದಗಲಕ್ಕೂ ಕೂಡ BMTCಯನ್ನು ನಂಬಿಕೊಂಡು ಸಾಕಷ್ಟು ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ BMTC ಚಾಲಕರ ನಿರ್ಲಕ್ಷ್ಯನೂ ಇದೆ, ಜೊತೆಗೆ ರಸ್ತೆ ಗುಂಡಿಗಳೂ ಕೂಡ ಎದ್ದು ಕಾಣಿಸ್ತಾ ಇದ್ದಾವೆ. ಎರಡೆರಡು ಸಮಸ್ಯೆಗಳು. ಬೆಂಗಳೂರು ಅಂದರೆ ಸಮಸ್ಯೆಗಳ ಒಂದು ಆಗರ ಇದು. ಸಾಕಷ್ಟು ಸಮಸ್ಯೆಗಳಿಂದ ಇವತ್ತು ಜನ ಬಲಿಯಾಗ್ತಾ ಇದ್ದಾರೆ. ಅನೇಕ ಜನ ಇವತ್ತು ಗುಂಡಿಗೆಲ್ಲ ಬಿದ್ದು ಸಾವನ್ನಪ್ತಾ ಇದ್ದಾರೆ. ಇನ್ನೊಂದು ಕಡೆ BMTC ಡಿಕ್ಕಿ ಹೊಡೆದು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಮೊನ್ನೆ ಇನ್ನೂ ಒಂದು ವಾರನೂ ಕಳೆದಿಲ್ಲ, ಈ ಹಿಂದೆ ಒಬ್ಬರು ಮಹಿಳೆಯನ್ನು BMTC ಜೀವ ಪಡ್ಕೊಂಡಿತ್ತು. ಈಗ ಮತ್ತೆ BMTC ಯಮಸ್ವರೂಪಿಯಾಗಿ ಇವತ್ತು ಇನ್ನೊಂದು ಮಹಿಳೆಯನ್ನು ಜೀವ ಪಡ್ಕೊಂಡಿದೆ. ಕಿಲ್ಲರ್ BMTCಗೆ ಇನ್ನೆಷ್ಟು ಬಲಿಬೇಕು? ಹಾಗಾದರೆ ಇಲ್ಲಿ ರಸ್ತೆ ಗುಂಡಿಗಳದ್ದು ಸಮಸ್ಯೆ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪಾಪ ಕುಟುಂಬಸ್ಥರ ಚೀರಾಟ, ಆ ಒಂದು ಆಕ್ರಂದನ. ನಿಜಕ್ಕೂ ಯಾಕೆ ಈ ಥರ ಒಂದು ಪರಿಸ್ಥಿತಿ ಬಂತು ಬೆಂಗಳೂರಿಗೆ ಅಂತ. ಬೆಂಗಳೂರು ಅಂದರೆ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳ ಜೊತೆ ಕನೆಕ್ಟಿವಿಟಿ ಇರುವಂತಹ ಒಂದು ಮಾಯಾನಗರಿ. ಬೆಂಗಳೂರನ್ನು ನಂಬಿ ಅನೇಕ ಜನ, ಸಾಕಷ್ಟು ಜನ ಇಲ್ಲಿ ಬರ್ತಾ ಇರ್ತಾರೆ ಉದ್ಯೋಗವನ್ನು ನಂಬಿ. ಆದರೆ ಅಲ್ಲಿ ಮೆಜೆಸ್ಟಿಕ್ಕಿಗೆ ಬಂದ ತಕ್ಷಣ ನೆನಪಾಗೋದೆ BMTC. ಇವತ್ತು ಬೆಂಗಳೂರಿನ ಉದ್ದಗಲಕ್ಕೂ ಕೂಡ BMTCಯಲ್ಲೇ ಸಾಕಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ರಸ್ತೆ ಗುಂಡಿಗಳದ್ದು ಒಂದು ಅವಾಂತರ ಆದರೆ ಏನು ಚಾಲಕರದ್ದು ಮತ್ತೊಂದು ಅವಾಂತರಗಳು. ಈ ಅವಾಂತರಗಳಿಂದ ಇವತ್ತು ಜನಸಾಮಾನ್ಯರು, ಪ್ರಯಾಣಿಕರು, ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಮಹೇಶ್, ಬೆಂಗಳೂರಿನ ಜೀವನಾಡಿ ಅಂದರೆ ಅದು BMTC. ಬೆಂಗಳೂರಿನ ಉದ್ದಗಲಕ್ಕೂ ಕೂಡ ಪ್ರಯಾಣಿಕರನ್ನು ಹೊತ್ತೊಯ್ಯುವಂತಹ ಒಂದು ಹೆಗ್ಗಳಿಕೆಗೆ BMTCಗಿದೆ. ಆದರೆ ಇವತ್ತು ಇದೇ BMTC ಕಿಲ್ಲರ್ BMTC ಆಗಿ ಮಾರ್ಪಾಡಾಗ್ತಾ ಇದೆ. 5 ದಿನದಲ್ಲಿ 2 ಮಹಿಳೆಯನ್ನು ಬಲಿ ಪಡ್ಕೊಂಡಿದೆ ಕಿಲ್ಲರ್ BMTC. ಏನು ಕಾರಣ ಇದು? ಡ್ರೈವರ್ಗಳ ಒಂದು ಬೇಜವಾಬ್ದಾರಿನ ಅಥವಾ ರಸ್ತೆ ಗುಂಡಿಗಳ ಕಾರಣನ? ಏನು ರೀಸನ್ ಅಂತ ಮಹೇಶ್? ಎಸ್ ಈಗಾಗಲೇ ನೋಡ್ಬೋದು, ನೀವು ಹೇಳ್ದಂಗೆ ಬೆಂಗಳೂರಿನ ಜೀವನಾಡಿ ಅಂದ್ರೆ ನಿಜವಾಗ್ಲೂ ಕೂಡ BMTC ಬಸ್ಗಳೇ. ಆದ್ರೆ ಎಲ್ಲೋ ಒಂದ್ ಕಡೆ BMTC ಬಸ್ಗಳು ಚಿಲ್ಲರ್ ಬಸ್ಗಳಾಗಿ ಮತ್ತೆ ಪರಿವರ್ತನೆಗೊಳ್ತಾ ಇದೆ. ಯಾಕಂದ್ರೆ ಹಿಂದೆ ಕಳೆದ 5-6 ವರ್ಷಗಳ ಹಿಂದೆ ಏನು BMTC ಅಂದ್ರೆ ಚಿಲ್ಲರ್ ಬಸ್ಗಳಂತ ಕೂಡ ಹೇಳಿಕೆ ಕೊಡ್ತಾ ಇದ್ರು. ನಾವು ಈಗಾಗಲೇ ನೋಡಬಹುದು, ಕಳೆದ 1 ವಾರದಲ್ಲಿ 2 ಮಹಿಳೆಯರನ್ನ ಬಲಿ ಪಡೆದಿರುವಂತದ್ದು. ಕಳೆದ 3 ದಿನಗಳಿಂದ ಒಂದು ಪೀಣ್ಯದಲ್ಲಿ ಒಂದು ಮಹಿಳೆ ಮೇಲೆ ಬಸ್ ಎಕ್ಸಿ ಮಹಿಳೆ ದುರ್ಮರಣ ಹೊಂದಿತ್ತು. ಇವತ್ತು ಕೂಡ ಏನು ಒಂದು KR ಮಾರ್ಕೆಟ್ ಇಂದ ಹಂಚಿಪುರಕ್ಕೆ ಹೋಗೋ ಮಾರ್ಗದಲ್ಲಿ ಏನು ಒಂದು ಸಿಲ್ಪೋರ್ಟ್ ಜಂಕ್ಷನ್ ಬರುತ್ತೆ, ಅಲ್ಲಿ ಏನು ಮಹಿಳೆ ದ್ವಿಚಕ್ರದಲ್ಲಿ ಚಲಿಸುವಾಗ ಹಿಂಬದಿಯಿಂದ ಏನು ಒಂದು ಗುದ್ದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಹಿಳೆ ಕೆಳಗೆ ಬಿದ್ದು ತಲೆ ಮೇಲೆ ಏನು ಹಿಂಬದಿಯ ಚಕ್ರ ಹರಿದಿರುವಂತದ್ದು, ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಶಾಲೆ ಮೃತದೇಹನೂ ಕೂಡ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆ ಕಳಿಸಿರುವಂತದ್ದು. ಅಂದ್ರೆ ಈಗೆಲ್ಲ ನೋಡ್ತಾರೆ, ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ಡ್ರೈವರ್ಗಳ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡ್ರೈವರ್ಗಳು ಸರಿಯಾದ ರೀತಿಯಲ್ಲಿ ಏನು ಒಂದು ವಾಹನ ಚಲನ ಮಾಡ್ತಿಲ್ಲ ಅಂತ ಕೂಡ ಸಾರ್ವಜನಿಕ ಆರೋಪ ಮಾಡ್ತಿರುವಂತದ್ದು. ಅದಕ್ಕೆ ಕಾರಣ ಹುಡುಕಕ್ಕೆ ಹೋದ್ರೆ ನಿಜವಾಗ್ಲೂ ಕೂಡ BMTC ಡ್ರೈವರು, ಕಂಡಕ್ಟರ್ ಹೇಳೋ ಮಾತುಗಳು ಕೂಡ ಕೆಲವು ಕಡೆ ಸತ್ಯ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಒಂದು ಇಷ್ಟಿಂದ ಇಷ್ಟು ಇದಕ್ಕೆ ಹೋಗ್ಬೇಕಂದ್ರೆ, ಡಿಪೋ ಹೋಗ್ಬೇಕಂದ್ರೆ ಇಷ್ಟು ಟೈಮ್ ಅಂತ ಕೊಡ್ತಿದ್ದಾರೆ. ಆ ಟೈಮ್ ಒಳಗಡೆ ನಾವು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಈ ರೀತಿ ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕಾಗುತ್ತೆ ಅದನ್ನು ಕೂಡ ಕೆಲವು ಡ್ರೈವರ್ಗಳು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಡ್ರೈವರ್ಗಳು ತಪ್ಪು ಅಥವಾ ಸಂಸ್ಥೆ ತಪ್ಪು ಅಂತ ಕೂಡ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆ ನಂತರ ಏನು ಮೃತ ಮಹಿಳೆಯ ದೇಹವನ್ನು ಈಗ ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಾ ಇರುವಂತದ್ದು. ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.